ಚಾಲು ಮಾಡಿ. ನಮಸ್ಕಾರ ಬಂಧುಗಳೇ, ಇವತ್ತು ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೊಂದಿಗೆ ಮಾತನಾಡುವ ಇಚ್ಛೆಯೊಂದಿಗೆ ಬಂದಿರುತ್ತೇನೆ. ನಾನಿವತ್ತು ಕಮ್ಮಲಗರ್ ತಾಲೂಕಿನ ಹೊರಂಡಿ ಹಾಗೂ ಸೊನಾಳ ಗ್ರಾಮದ ರೈತರ ಸುಮಾರು 25 ವರ್ಷದಿಂದ ಈ ಯೋಜನೆಯನ್ನು ಸ್ಥಗಿತಗೊಂಡಿರುತ್ತದೆ. ಸೊನಾಳ ಹಾಗೂ ಹೊರಂಡಿ ಗ್ರಾಮದ ಸುಮಾರು 1,500 ಹೆಕ್ಟರ್ ಭೂಮಿಗೆ ನೀರು ಉಣಿಸುವ ಏತ ನೀರಾವರಿ ಯೋಜನೆಯನ್ನು ಹೊರಂಡಿ ಗ್ರಾಮದ ಹತ್ತಿರ ಮಾಂಜ್ರಾ ನದಿಗೆ ಹೊಂದಿಕೊಂಡಿರುತ್ತದೆ. ಈ ಮಾಂಜ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿಂದ ಕೆನಲ್ ಮುಖಾಂತರ ಹೊರಂಡಿ ಹಾಗೂ ಸೊನಾಳ ಗ್ರಾಮದ ಸುಮಾರು ರೈತರಿಗೆ ಸುಮಾರು 1,500 ಹೆಕ್ಟರ್ ಭೂಮಿಗೆ ನೀರು ಕೂಡಿ ಯೋಜನೆ ಸುಮಾರು 25 ವರ್ಷಗಳಿಗೆ ಕೆಳಗೆ ಚಾಲ್ತಿಯಲ್ಲಿತ್ತು. ಆದರೆ ಇವತ್ತು ಸುಮಾರು 20 ವರ್ಷಗಳಿಂದ ಈ ಯೋಜನೆ ಸ್ಥಗಿತಗೊಂಡಿದೆ. ಈ ಕಡೆ ಈ ಯೋಜನೆಯನ್ನು ನೋಡಿಕೊಳ್ಳುವಂಥ ಸಣ್ಣ ನೀರಾವರಿ ಇಲಾಖೆ ಆಗಲಿ, ನಮ್ಮ ಕಮ್ಮಲಗರ್ ಔರಾದ್ ತಾಲೂಕಿನ ಸ್ಥಳೀಯ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಲಿ ಈ ಕಡೆ ಯಾರೂ ಕೂಡ ನೋಡಲಿಕ್ಕೆ ಸಿದ್ಧರಿಲ್ಲ. ಸುಮಾರು 2 ದಶಕಗಳಿಂದ ಹೊರಂಡಿ ಹಾಗೂ ಸೊನಾಳ ಗ್ರಾಮದ ರೈತರ ಒಂದು ಬೇಡಿಕೆಯಾಗಿದೆ. ಈ ಯೋಜನೆ ಸಂಪೂರ್ಣವಾಗಿ ಇಂದು ಹಾಳಾಗ್ತಾ ಇದೆ, ಪಂಪ್ ಹೌಸ್ ಹಾಳಾಗ್ತಾ ಇದೆ. ಆದರೆ ಇಲಾಖೆಯವರು ಒಂದು ವಾಚ್ಮನ್ ಕೂಡ ಈ ಯೋಜನೆಯನ್ನು ನೋಡಲಿಕ್ಕೆ ಇಲ್ಲಿ ಯಾರೂ ವ್ಯವಸ್ಥೆ ಮಾಡಲಿಲ್ಲ. ಅದರಿಂದ ನಾನು ಗುರುನಾಥ್ ವಡ್ಡೆ ಸುಮಾರು 2018ರಿಂದ ಸರ್ಕಾರಕ್ಕೆ ಈ ಒಂದು ಸೊನಾಳ ಹೊರಂಡಿ ಏತ ನೀರಾವರಿ ಯೋಜನೆಯನ್ನು ಪುನಃ ಪ್ರಾರಂಭಿಸಲು ಮನವಿ ಸಲ್ಲಿಸುತ್ತಾ ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಿರುತ್ತೇನೆ. ಆದರೆ ಸರ್ಕಾರದಿಂದ ಇನ್ನೂವರೆಗೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ದೊಡ್ಡ ದೊಡ್ಡ ಆಶ್ವಾಸನೆಗಳು ಕೊಡ್ತಾ ಇರ್ತಾರೆ. ರೈತರ ಹಿತಕ್ಕಾಗಿ ನಾವು ದುಡಿತೀವಿ, ರೈತರಿಗಾಗಿ ನಮ್ಮ ಸರ್ಕಾರ, ರೈತರಿಗಾಗಿ ನಾನು ಕೆಲಸ ಮಾಡ್ತೀನಿ, ನಾನು ರೈತನ ಮಗ ಎಂದು ಹೇಳಿಕೊಳ್ಳುವ, ಅಭಿವೃದ್ಧಿ ಪುರುಷರೆಂದು ಹೇಳಿಕೊಳ್ಳುವ ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ಈ ಒಂದು ಯೋಜನೆ ಪ್ರಾರಂಭಿಸಲಿಕ್ಕೆ ಅವರು ಪ್ರಯತ್ನ ಮಾಡಿಲ್ಲ. ಇದು ಸ್ವಲ್ಪ ಜನಪ್ರತಿನಿಧಿಗಳು ಆತ್ಮಾವಲೋಕನೆ ಮಾಡ್ಕೋಬೇಕು. ನಾವು ಯಾವ ಅಭಿವೃದ್ಧಿ ಮಾಡ್ತಾಯಿದ್ದೀವಿ, ನಾವು ಯಾರಿಗೋಸ್ಕರ ಜನಪ್ರತಿನಿಧಿಯಾಗಿದ್ದೀವಿ, ಯಾರಿಂದ ನಾವು ಶಾಸಕರಾಗಿದ್ದೀವಿ, ಸಚಿವರಾಗಿದ್ದೀವಿ, ಅವರ ಋಣ ತೀರಿಸಬೇಕು. ಆದರೆ ಅವರು ಈ ಋಣ ತೀರಿಸುವ ಗೋಜಿಗೆ ಹೋಗಿಲ್ಲ. ಅದರಿಂದ ನಾನು ಕೊನೆ ಒಂದು ಪ್ರಯತ್ನವಾಗಿ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ದಿನಾಂಕ 29 ಮೇ 2024ರಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಈ ಒಂದು ಸೊನಾಳ ಹೊರಂಡಿ ಏತ ನೀರಾವರಿ ಯೋಜನೆಯನ್ನು ಮರುಚಾಲನೆ ಮಾಡಬೇಕೆಂದು ಸರ್ಕಾರಕ್ಕೆ ನಿರ್ದೇಶನ ಕೋರಿ ನಾನು ಅರ್ಜಿ ಸಲ್ಲಿಸಿರುತ್ತೇನೆ. ಇವಾಗ ಮಾನ್ಯ ಹೈಕೋರ್ಟ್ ಮೇಲೆ ನನ್ನ ನಂಬಿಕೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನ್ನ ನಂಬಿಕೆ ಇದೆ. ಅವಶ್ಯವಾಗಿ ಹೊರಂಡಿ ಮತ್ತು ಸೊನಾಳ ರೈತರ ಪಾಲಿಗೆ ನ್ಯಾಯಾಲಯದಿಂದ ನ್ಯಾಯ ಸಿಗುತ್ತದೆ ಎಂಬ ಆಶೆಯೊಂದಿಗೆ ನಾನು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತೇನೆ. ಈ ವಿಷಯ ಎಲ್ಲ ಸೊನಾಳ ಹೊರಂಡಿ ಗ್ರಾಮದ ರೈತರಿಗೂ ಔರಾದ್ ಕಮ್ಮಲಗರ್ ತಾಲೂಕಿನ ಎಲ್ಲ ರೈತರಿಗೂ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೆದುರಿಗೆ ಬಂದೀನಿ. ಧನ್ಯವಾದಗಳು.